ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 23ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಮಾರ್ಕೆಟ್ ನಲ್ಲಿ ಇವತ್ತೊಂದು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 75 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಈಗಲೂ ಕೂಡ 17,000 ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಹಾಗೆ ಸೆನ್ಸೆಕ್ಸ್ ಅಲ್ಲೂ ಕೂಡ ಇವತ್ತು 290 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 382 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಪ್ ಗೇನರ್ ಲಿಸ್ಟ್ ನಲ್ಲಿ ಇಂಡಾಲ್ಕೋ ನೋಡೋದಕ್ಕೆ ಸಿಗ್ತದೆ. 1.5% ಗೇನ್ ಇಂಡಾಲ್ಕೋ ನಲ್ಲಿ ನೋಡೋದಕ್ಕೆ ಸಿಕ್ತು. ಮಾರುತಿ ಸುಜುಕಿ ಕೂಡ 1% ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ನೆಸ್ಲೆ ಮತ್ತೆ ಭಾರತಿ ಏರ್ಟೆಲ್ ನಲ್ಲೂ ಕೂಡ 1% ಗೇನ್ಸ್ ನೋಡೋದಕ್ಕೆ ಸಿಕ್ತು. JSW ಸ್ಟೀಲ್ ಕೂಡ 1% ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ಇವತ್ತು SBI ನೋಡೋದಕ್ಕೆ ಸಿಗ್ತದೆ. SBI ನಲ್ಲಿ 1.5% ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬಜಾಜ್ ಆಟೋ ಕೂಡ 1.5% ಕರೆಕ್ಟ್ ಆಗಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಲ್ಲೂ ಕೂಡ 1.5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಏಷ್ಯನ್ ಪೇಂಟ್ಸ್ ಮತ್ತೆ HCL ಟೆಕ್ ಕೂಡ 1.5% ಕರೆಕ್ಟ್ ಆಗಿದೆ. ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಹೆಚ್ಚಿನ ಒಂದು ಕರೆಕ್ಷನ್ ಇವತ್ತು ನಮಗೆ ನಿಫ್ಟಿ PSU ಬ್ಯಾಂಕ್ ಇಂಡೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ರಿಯಾಲಿಟಿ ಇಂಡೆಕ್ಸ್ ಕೂಡ 1% ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ನಿಫ್ಟಿ PSU ಬ್ಯಾಂಕ್ ಇಂಡೆಕ್ಸ್ ನಲ್ಲಿ ಕರೆಕ್ಷನ್ ಬರೋದಕ್ಕೆ ರೀಸನ್ SBI ನ ಒಂದು ಫಾಲ್ ಆಗಿರುತ್ತೆ. ಟಾಪ್ ಗೇನಿಂಗ್ ಇಂಡೆಕ್ಸ್ ಇವತ್ತು ನಮಗೆ ನಿಫ್ಟಿ FMCG ಇಂಡೆಕ್ಸ್ ನೋಡೋದಕ್ಕೆ ಸಿಗ್ತದೆ. FMCG ಇಂಡೆಕ್ಸ್ 0.35% ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಮತ್ತೆ ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಆಲ್ಮೋಸ್ಟ್ 1000 ಕೋಟಿ ಅಮೌಂಟ್ ನಷ್ಟು ಶೇರ್ಗಳ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಹಾಗೆ DIIs ಇವತ್ತು ನೆಟ್ ಬಯರ್ಸ್ ಆಗಿದ್ರು. 1668 ಕೋಟಿ ಅಮೌಂಟ್ ನ ಶೇರ್ಗಳನ್ನ DIIs ಇಂಡಿಯನ್ ಮಾರ್ಕೆಟ್ ನಲ್ಲಿ ಇವತ್ತು ಬೈ ಮಾಡ್ಕೊಂಡಿದ್ದಾರೆ. ಫೆಡ್ ನ ಇಂಟ್ರೆಸ್ಟ್ ರೇಟ್ ಹೈಕ್ ಡಿಸಿಷನ್ ಬಂದಿದೆ. ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ಪ್ರಕಾರ 0.25% ಇಂಟ್ರೆಸ್ಟ್ ರೇಟ್ ಅನ್ನ ಫೆಡ್ ಈ ಒಂದು ಮೀಟಿಂಗ್ ನಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. US ನಲ್ಲಿ ಇನ್ಫ್ಲೇಷನ್ ಈಗಲೂ ಕೂಡ ಕಂಟ್ರೋಲ್ ನಲ್ಲಿದೆ. ಬಟ್ ಮುಂದಿನ ದಿನಗಳಲ್ಲಿ ಇನ್ಫ್ಲೇಷನ್ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು ಅನ್ನೋದು ಫೆಡ್ ನ ಒಂದು ವ್ಯೂ ಆಗಿರುತ್ತೆ. ಅದರಿಂದ ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಹೈಕ್ ಮಾಡಿದ್ದಾರೆ. ಹಾಗೆ ಈಗ US ನಲ್ಲಿ ನಮಗೆ 5ರಿಂದ 5.25% ನ ಇಂಟ್ರೆಸ್ಟ್ ರೇಟ್ ನೋಡೋದಕ್ಕೆ ಸಿಗ್ತದೆ. ಫೆಡ್ ರೇಟ್ ಹೈಕ್ ನ ಬೆನ್ನಲ್ಲೇನೆ UKಯ ಬ್ಯಾಂಕ್ ಕೂಡ ತಮ್ಮ ಇಂಟ್ರೆಸ್ಟ್ ರೇಟ್ ಅನ್ನು ಹೈಕ್ ಮಾಡಿದ್ದಾರೆ. 11ನೇ ಕನ್ಸಿಕ್ಯೂಟಿವ್ ರೇಟ್ ಹೈಕ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಇಂಗ್ಲೆಂಡ್ ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಮಗೆ 10.4% ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಅದರಿಂದ 0.25% ಇಂಟ್ರೆಸ್ಟ್ ರೇಟ್ ಅನ್ನು ಇವರು ಇನ್ಕ್ರೀಸ್ ಮಾಡಿದ್ದಾರೆ. UK ನಲ್ಲಿ ಈಗ 4.25% ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ RBI ನ ಮೀಟಿಂಗ್ ಕೂಡ ಏಪ್ರಿಲ್ ತಿಂಗಳಲ್ಲಿ ಇರುತ್ತೆ. RBI ಕೂಡ 0.25% ಇಂಟ್ರೆಸ್ಟ್ ರೇಟ್ ಅನ್ನ ಇನ್ಕ್ರೀಸ್ ಮಾಡುವಂತ ಚಾನ್ಸಸ್ ಇದೆ. ಸೊ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಸಾಕಷ್ಟು ಮಟ್ಟಿಗೆ ಕಂಟ್ರೋಲ್ ನಲ್ಲಿ ಇದೆ. ಸೊ ನೋಡ್ಬೇಕಾಗುತ್ತೆ RBI ಈ ಒಂದು ಮೀಟಿಂಗ್ ನಲ್ಲಿ ಯಾವ ರೀತಿಯ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ, ಹಾಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಅನ್ನ ಹೈಕ್ ಮಾಡ್ತಾರೆ ಅಂತ. ಅಕ್ಸೆಂಚರ್ ತಮ್ಮ Q2 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಏನ್ ಎಸ್ಟಿಮೇಷನ್ಸ್ ಇತ್ತು ಅದಕ್ಕಿಂತ ಒಳ್ಳೆ ಒಂದು ರೆವೆನ್ಯೂ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. 15.5ರಿಂದ 15.6 ಬಿಲಿಯನ್ ಡಾಲರ್ಗಳಷ್ಟು ರೆವೆನ್ಯೂ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅಕ್ಸೆಂಚರ್ Q2 ನಲ್ಲಿ 15.8 ಬಿಲಿಯನ್ ಡಾಲರ್ಗಳಷ್ಟು ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಬಟ್ Q3 ನಲ್ಲಿ ಏನ್ ಎಸ್ಟಿಮೇಷನ್ ಇದೆ ಆ ಪ್ರಕಾರ ರೆವೆನ್ಯೂ ಬರೋದಿಲ್ಲ ಅಂತ ಅಕ್ಸೆಂಚರ್ ತಮ್ಮ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಸೊ Q3 ನಲ್ಲಿ 8ರಿಂದ 10% ರೆವೆನ್ಯೂ ಗ್ರೋತ್ ಆಗ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಅನಲಿಸ್ಟ್ ಗಳ ಪ್ರಕಾರ 8ರಿಂದ 11% ರೆವೆನ್ಯೂ ಗ್ರೋತ್ ಆಗುತ್ತೆ ಅನ್ನೋ ಒಂದು ಎಸ್ಟಿಮೇಷನ್ಸ್ ಇತ್ತು. ಬಟ್ ಅನಲಿಸ್ಟ್ ಗಳ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದೇ ಪ್ರಕಾರ ಅಕ್ಸೆಂಚರ್ ನ ರಿಸಲ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಆದ್ರೂ ಕೂಡ ಎಕನಾಮಿಕ್ ಕಂಡೀಷನ್ಸ್ ಗಳು ಅಷ್ಟು ಚೆನ್ನಾಗಿ ಇಲ್ಲದೆ ಇರೋ ಕಾರಣ 19,000 ಜಾಬ್ಸ್ ಅನ್ನ ಕಟ್ ಮಾಡಬೇಕಾಗಿ ಬರ್ಬೋದು ಅಂತ ಅಕ್ಸೆಂಚರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ 19,000 ಅಕ್ಸೆಂಚರ್ ನ ಎಂಪ್ಲಾಯಿಗಳು ತಮ್ಮ ಜಾಬ್ ಅನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಇದೆ. 2.5% ವರ್ಕ್ ಫೋರ್ಸ್ ಅನ್ನ ಅಕ್ಸೆಂಚರ್ ಜಾಬ್ ನಿಂದ ಆಚೆ ಹಾಕುವಂತ ಚಾನ್ಸಸ್ ಇರುತ್ತೆ. ಸೊ ರೀಸೆಂಟ್ ಆಗಿ ಇಂಡಿಯನ್ IT ಕಂಪನಿಗಳು ಕೂಡ ಜಾಬ್ ಅನ್ನ ಕಟ್ ಮಾಡಿದ್ರು. ಸೊ ಈಗ ಅಕ್ಸೆಂಚರ್ ಕೂಡ ಜಾಬ್ ಅನ್ನ ಕಟ್ ಮಾಡುವಂತ ಪ್ಲಾನ್ಸ್ ಗಳನ್ನ ಹೊಂದಿದ್ದಾರೆ. ಸೊ ಈ ರೀತಿಯಲ್ಲಿ ಜಾಬ್ ಕಟ್ಸ್ ಆಗ್ತಿದೆ ಅಂದಾಗ ರಿಸೆಷನ್ ಬರ್ತಿದೆ ಅನ್ನುವಂತ ಒಂದು ಸೂಚನೆ ನಮಗೆ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಏನಾದರೂ ರಿಸೆಷನ್ ಬಂದ್ರೆ ಇಂಡಿಯನ್ IT ಸ್ಟಾಕ್ ಗಳಲ್ಲೂ ಕೂಡ ನಮಗೆ ಕರೆಕ್ಷನ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಮುಂದಿನ ಕ್ವಾರ್ಟರ್ ನಲ್ಲಿ ಇಂಡಿಯನ್ IT ಕಂಪನಿಗಳಿಂದ ಕೂಡ ಅಷ್ಟು ಒಳ್ಳೆ ರೆವೆನ್ಯೂ ಮತ್ತೆ ಪ್ರಾಫಿಟ್ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ. ಅದರಿಂದನೇ ನಮಗೆ IT ಇಂಡೆಕ್ಸ್ ನಲ್ಲೂ ಕೂಡ ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿರೋದು. ಹಾಗೆ ಏಷ್ಯನ್ ಪೇಂಟ್ಸ್ ನಲ್ಲೂ ಕೂಡ ಇವತ್ತು 1.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಜೆಫ್ರೀಸ್ ಏಷ್ಯನ್ ಪೇಂಟ್ ಸ್ಟಾಕ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಗ್ರಾಸಿಮ್ ಪೇಂಟ್ ಬಿಸ್ನೆಸ್ಗೆ ಬರ್ತಿದ್ದಾರೆ. ಮುಂದಿನ 12 ತಿಂಗಳಲ್ಲಿ ಗ್ರಾಸಿಮ್ ತಮ್ಮ ಪೇಂಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಮಾರ್ಕೆಟ್ಗೆ ಕೂಡ ತರ್ತಾರೆ. ಇದರಿಂದ ಏಷ್ಯನ್ ಪೇಂಟ್ಸ್ ನ ಮಾರ್ಜಿನ್ ಮೇಲೆ ಎಫೆಕ್ಟ್ ಬರ್ಬೋದು ಅನ್ನೋದು ಜೆಫ್ರೀಸ್ ನ ಒಂದು ವ್ಯೂ ಆಗಿದೆ. ಅದರಿಂದ ಅವರು 2,500 ಟಾರ್ಗೆಟ್ ಪ್ರೈಸ್ ಅನ್ನ ಏಷ್ಯನ್ ಪೇಂಟ್ಸ್ ಗೆ ಕೊಡ್ತಿದ್ದಾರೆ. ಬಟ್ ಏಷ್ಯನ್ ಪೇಂಟ್ಸ್ ಗೆ ತನ್ನದೇ ಆದ ಒಂದು ಕಸ್ಟಮರ್ ಬೇಸ್ ಇದೆ. ಸೊ ಏಷ್ಯನ್ ಪೇಂಟ್ಸ್ ತಮ್ಮದೇ ಆದ ಒಂದು ರಿಸರ್ಚ್ ಯೂನಿಟ್ ಅನ್ನು ಕೂಡ ಹೊಂದಿದ್ದಾರೆ. ಗ್ರಾಸಿಮ್ ಪೇಂಟ್ ಇಂಡಸ್ಟ್ರಿಗೆ ಬಂದರೂ ಕೂಡ ಏಷ್ಯನ್ ಪೇಂಟ್ಸ್ ಗೆ ಒಂದು ಕಾಂಪಿಟೇಷನ್ ಸಿಗ್ಬೋದು ಅಷ್ಟೇ. ಬಟ್ ಏಷ್ಯನ್ ಪೇಂಟ್ಸ್ ನ ಮಾರ್ಕೆಟ್ ಕಡಿಮೆ ಆಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಬ್ರೋಕರೇಜ್ ಗಳು ತಮ್ಮ ವ್ಯೂ ಅನ್ನ ವ್ಯಕ್ತಪಡಿಸ್ತಾರೆ. ಬಟ್ ಏಷ್ಯನ್ ಪೇಂಟ್ಸ್
ನೆಕ್ಸ್ಟ್ Q4 ನಲ್ಲಿ ಯಾವ ರೀತಿ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ Q4 ನಲ್ಲಿ ಒಳ್ಳೆ ಒಂದು ರಿಸಲ್ಟ್ ಏಷ್ಯನ್ ಪೇಂಟ್ಸ್ ನ ಕಡೆಯಿಂದ ಬಂದ್ರೆ ಮತ್ತೆ ಏಷ್ಯನ್ ಪೇಂಟ್ಸ್ ನ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ನಾವು ಚಾರ್ಟ್ ಮೂಮೆಂಟಮ್ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನ ಸ್ಟಡಿ ಮಾಡಬೇಕಾಗುತ್ತೆ. ಅದರ ಬೇಸಿಸ್ ಮೇಲೆ ನಮ್ಮ ಪೊಸಿಷನ್ ಅನ್ನ ತಗೋಬಹುದಾಗುತ್ತೆ. ಬಟ್ ನೀವು ಲಾಂಗ್ ಟರ್ಮ್ ಗೆ ಏಷ್ಯನ್ ಪೇಂಟ್ಸ್ ಅಲ್ಲಿ ಪೊಸಿಷನ್ ಅನ್ನ ತಗೊಂಡಿದ್ದೀರ ಅಂದ್ರೆ ಯಾವುದೇ ರೀತಿಯಲ್ಲಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಏಷ್ಯನ್ ಪೇಂಟ್ಸ್ ಪೇಂಟ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಆಗಿರ್ತಾರೆ. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಈ ಒಂದು ಕಂಪನಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಮನಿ ಕಂಟ್ರೋಲ್ ನ ರಿಸರ್ಚ್ ನ ಪ್ರಕಾರ ಈಗ ಏಷ್ಯನ್ ಪೇಂಟ್ಸ್ ನಲ್ಲಿ 15 ಬೈ ಕಾಲ್ಸ್ ಅನಲಿಸ್ಟ್ ಗಳಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ 11 ಹೋಲ್ಡ್ ಕಾಲ್ಸ್ ಕೂಡ ಇದೆ. ಹಾಗೆ ಏಷ್ಯನ್ ಪೇಂಟ್ಸ್ ನಲ್ಲಿ 12 ಸೆಲ್ ಕಾಲ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಬ್ರೋಕರೇಜ್ ಗಳ ವ್ಯೂ ಬೇರೆ ಬೇರೆ ಇರೋದಿಲ್ಲ ನಮಗೆ ಕಾಣಿಸುತ್ತೆ. ಬಟ್ 2019 ಮಾರ್ಚ್ ನಲ್ಲಿ 25 ಬೈ ಕಾಲ್ಸ್ ನಮಗೆ ಏಷ್ಯನ್ ಪೇಂಟ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಹಾಗೇನೆ ಒಂದೇ ಒಂದು ಸೆಲ್ ಕಾಲ್ ಮಾತ್ರ ನಮಗೆ ಏಷ್ಯನ್ ಪೇಂಟ್ಸ್ ಅಲ್ಲಿ ಕೋವಿಡ್ಗೂ ಮುಂಚೆ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈಗ ತುಂಬಾನೇ ಕಾಂಪಿಟೇಷನ್ ಪೇಂಟ್ ಸೆಕ್ಟರ್ ನಲ್ಲಿ ಇರೋದ್ರಿಂದ ಹೆಚ್ಚಿನ ಒಂದು ಸೆಲ್ ಕಾಲ್ಸ್ ಮತ್ತೆ ಹೋಲ್ಡ್ ಕಾಲ್ಸ್ ನೋಡೋದಕ್ಕೆ ಸಿಗ್ತದೆ. ಬಟ್ ಏಷ್ಯನ್ ಪೇಂಟ್ಸ್ ಖಂಡಿತವಾಗ್ಲೂ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಎಲ್ಲಾ ಚಾನ್ಸಸ್ ಕೂಡ ಇರುತ್ತೆ. ಟಾಟಾ ಮೋಟಾರ್ಸ್ ಏಪ್ರಿಲ್ ತಿಂಗಳಿಂದ ತಮ್ಮ ಕಮರ್ಷಿಯಲ್ ವೆಹಿಕಲ್ ಪ್ರೈಸಸ್ ಅನ್ನ 5% ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಮಾರುತಿ ಕೂಡ ಅಷ್ಟೇ ತಮ್ಮ ವೆಹಿಕಲ್ ಪ್ರೈಸಸ್ ಅನ್ನ 2% ಏಪ್ರಿಲ್ ನಿಂದ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ಪುಟ್ ಕಾಸ್ಟ್ ನ ಪ್ರೆಷರ್ ತುಂಬಾನೇ ಜಾಸ್ತಿ ಇರೋದ್ರಿಂದ ವೆಹಿಕಲ್ ನ ಪ್ರೈಸಸ್ ಅನ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಇಂಡಿಯನ್ ಗವರ್ಮೆಂಟ್ ಕೂಡ BS6 ವೆಹಿಕಲ್ಸ್ ಗಳನ್ನ ಲಾಂಚ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಹೆಚ್ಚಿನ ಒಂದು ಇನ್ಪುಟ್ ಕಾಸ್ಟ್ ಬರ್ಬೋದು ಅಂತ ಆಟೋ ಕಂಪನಿಗಳು ತಮ್ಮ ವೆಹಿಕಲ್ ಪ್ರೈಸಸ್ ಅನ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಸೊ ಮಾರುತಿ ಸುಜುಕಿ ತಮ್ಮ ವೆಹಿಕಲ್ ಪ್ರೈಸಸ್ ಅನ್ನ ಇನ್ಕ್ರೀಸ್ ಮಾಡೋದ್ರಿಂದ ಅವರ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗುತ್ತೆ, ಒಳ್ಳೆ ಒಂದು ಪ್ರಾಫಿಟ್ಸ್ ಕೂಡ ಬರುತ್ತೆ. ಅದರಿಂದ ಇವತ್ತು ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 1% ಹೆಚ್ಚಿನ ಗೇನ್ಸ್ ಇವತ್ತು ಮಾರುತಿ ಸುಜುಕಿ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ತು. IGL 2ನೇ ಇಂಟ್ರೀಮ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. CLSA ರೀಸೆಂಟ್ ಆಗಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳ ಸ್ಟಾಕ್ ಅನ್ನ ಕವರ್ ಮಾಡಿದ್ರು. ಸೊ ಒಳ್ಳೆ ಒಂದು ಪ್ರಾಫಿಟಬಿಲಿಟಿ ನಮಗೆ ಮುಂದಿನ ಕ್ವಾರ್ಟರ್ಗಳಲ್ಲಿ ನೋಡೋದಕ್ಕೆ ಸಿಗಬಹುದು ಅನ್ನೋದು CLSA ಒಂದು ಅನಾಲಿಸಿಸ್ ಆಗಿತ್ತು. ಅದರ ಬೆನ್ನಲ್ಲೇ ನಮಗೆ IGL ಒಳ್ಳೆ ಒಂದು ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡ್ತಿರೋದು ಕಾಣಿಸ್ತಿದೆ. 10 ರೂಪಾಯಿಯ ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಹಾಗೆ ಇದಕ್ಕೆ ರೆಕಾರ್ಡ್ ಡೇಟ್ ಮಾರ್ಚ್ 31 ಆಗಿರುತ್ತೆ. ಸೊ ಮಾರ್ಚ್ 31 ನೀವು IGL ನ ಶೇರ್ ಗಳನ್ನ ಹೋಲ್ಡ್ ಮಾಡಿದ್ರೆ 10 ರೂಪಾಯಿಯ ಡಿವಿಡೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಹಾಗೆ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ IGL ನ ಕಡೆಯಿಂದ ಇದೆ. ಸೊ ಡಿವಿಡೆಂಡ್ ನ ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ 11 ಗಂಟೆ ಸುಮಾರಿಗೆ ನಮಗೆ ನೋಡೋದಕ್ಕೆ ಸಿಕ್ತು. ಬಟ್ ಕ್ಲೋಸಿಂಗ್ ಪ್ರೈಸ್ ನಾವು ಅಬ್ಸರ್ವ್ ಮಾಡಿದಾಗ ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ CLSA ರೀಸೆಂಟ್ ಆಗಿ 500 ರೂಪಾಯಿಗೂ ಹೆಚ್ಚಿನ ಟಾರ್ಗೆಟ್ಸ್ ಅನ್ನ IGL ಅಲ್ಲಿ ಕೊಟ್ಟಿದ್ದಾರೆ. ವೇದಾಂತ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಈ ಕರೆಕ್ಷನ್ಗೆ ಮೇಜರ್ ರೀಸನ್ ಒಂದು ಬ್ರೋಕರೇಜ್ ನ ರಿಪೋರ್ಟ್ ಆಗಿರುತ್ತೆ. ಸೊ ವೇದಾಂತದಲ್ಲಿ ಅನಿಲ್ ಅಗರ್ವಾಲ್ ಪ್ರಮೋಟರ್ ತಮ್ಮ ಸ್ಟೇಕ್ ಅನ್ನ ಕಡಿಮೆ ಮಾಡ್ತಾರೆ ಅನ್ನುವಂತ ಒಂದು ನ್ಯೂಸ್ ಬಂದಿತ್ತು. ಅದರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ವೇದಾಂತದ ಮ್ಯಾನೇಜ್ಮೆಂಟ್ ಆಲ್ರೆಡಿ ಕ್ಲಾರಿಫಿಕೇಶನ್ ನ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಸ್ಟೇಕ್ ಸೇಲ್ ನ ನ್ಯೂಸ್ ಏನಿದೆ ಅದು ಫಾಲ್ಸ್ ನ್ಯೂಸ್ ಆಗಿದೆ, ಬೇಸ್ಲೆಸ್ ನ್ಯೂಸ್ ಆಗಿದೆ ಅನ್ನೋದು ವೇದಾಂತದ ಸ್ಟೇಟ್ಮೆಂಟ್ ಆಗಿದೆ. ಸೊ ವೇದಾಂತ ಸ್ಟಾಕ್ ಅನ್ನು ಹೋಲ್ಡ್ ಮಾಡ್ತಿದ್ರೆ ಅಂದ್ರೂ ಕೂಡ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಇವತ್ತೇನು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ, ಮತ್ತೆ ಆ ಒಂದು ಪ್ರೈಸ್ ರಿಕವರಿ ಆಗುವಂತ ಚಾನ್ಸಸ್ ಇರುತ್ತೆ. HAL ನಲ್ಲೂ ಕೂಡ ಇವತ್ತು 5% ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ತು. ಈ ಒಂದು ನ್ಯೂಸ್ ಅನ್ನ ನಿನ್ನೆ ಕೂಡ ನಾನು ಕವರ್ ಮಾಡಿದ್ದೆ. ಗೌರ್ಮೆಂಟ್ OFS ನ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. 2450 ಪ್ರೈಸ್ ನಲ್ಲಿ OFS ಬರುತ್ತೆ. ಸೊ ಗೌರ್ಮೆಂಟ್ ತಮ್ಮ ಸ್ಟೇಕ್ ಅನ್ನ ಸೆಲ್ ಮಾಡ್ತಿರೋದ್ರಿಂದ ಹಾಗೆ OFS ಅನ್ನ 2450 ಪ್ರೈಸ್ ನಲ್ಲಿ ತರ್ತಿರೋದ್ರಿಂದ HAL ನ ಶೇರ್ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಗೌರ್ಮೆಂಟ್ ಇನ್ನು OFS ನ ಪ್ರೈಸ್ ಅನ್ನ ಸೆಟ್ ಮಾಡಿದ್ದಾರೆ. ಸೊ ಅದೇ ಒಂದು ಪ್ರೈಸ್ ನ ಅರೌಂಡ್ ಅಲ್ಲಿ ಈಗ HAL ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. HAL ನ ಶೇರ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಗೌರ್ಮೆಂಟ್ ತಮ್ಮ ಸ್ಟೇಕ್ ಅನ್ನ ಸೆಲ್ ಮಾಡುವಂತ ಪ್ಲಾನ್ಸ್ ಅನ್ನ ಹೊಂದಿದ್ದಾರೆ. ಸೊ ಈ ಒಂದು OFS ನಿಂದ ಗೌರ್ಮೆಂಟ್ 2800 ಕೋಟಿಯಷ್ಟು ಅಮೌಂಟ್ ಅನ್ನ ಪಡ್ಕೊಳ್ಳುವಂತ ಒಂದು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಅದಾನಿ ಪವರ್ ನಲ್ಲೂ ಕೂಡ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಲ್ಲಿ ಅದಾನಿ ಪವರ್ ನೋಡೋದಕ್ಕೆ ಸಿಗ್ತಿತ್ತು. ಮತ್ತೆ ಅದಾನಿ ಪವರ್ ಸ್ಟಾಕ್ ಅನ್ನ ASM ಫ್ರೇಮ್ವರ್ಕ್ ಗೆ ಮೂವ್ ಮಾಡ್ತಿದ್ದಾರೆ. ASM ಫ್ರೇಮ್ವರ್ಕ್ ನ ಸ್ಟೇಜ್ 1 ನಲ್ಲಿ ಅದಾನಿ ಪವರ್ ಕಾಣಿಸ್ಕೊಳ್ಳುತ್ತೆ. ಬಟ್ ಸ್ಟೇಜ್ 1 ನಲ್ಲಿ ಇದ್ರೆ ಯಾವುದೇ ರೀತಿ ಒಂದು ಭಯ ಇರೋದಿಲ್ಲ. ಸ್ಟೇಜ್ 2 ಗೆ ಮೂವ್ ಆದ್ರೆ ಈ ಒಂದು ಸ್ಟಾಕ್ ಅನ್ನ ನಾವು ಡೆಲಿವರಿಯಲ್ಲಿ ತಗೋಬೇಕಾಗುತ್ತೆ. ಇಂಟ್ರಾಡೇ ಟ್ರೇಡಿಂಗ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆಗ ಅಷ್ಟು ವಾಲ್ಯೂಮ್ ನಲ್ಲಿ ಟ್ರೇಡಿಂಗ್ ಆಗೋದಿಲ್ಲ. ಆಗ ನಮಗೆ ಶೇರ್ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗಬಹುದು. ಬಟ್ ಈಗ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಎಕ್ಸ್ಚೇಂಜಸ್ ಗಳು ಒಂದು ಸ್ಟಾಕ್ ಅನ್ನ ವಾಚ್ ಲಿಸ್ಟ್ ನಲ್ಲಿ ಇಟ್ಟು ವಾಚ್ ಮಾಡ್ತಿರ್ತಾರೆ. ಬಟ್ ಯಾವುದೇ ರೀತಿಯ ಒಂದು ಸೀರಿಯಸ್ ಟ್ರಬಲ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಮತ್ತೆ ಅದಾನಿ ಪವರ್ ASM ಲಿಸ್ಟ್ ನಿಂದ ಆಚೆ ಬರುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ ಲಿಮಿಟೆಡ್ FMCG ಕಂಪನಿ RRVL ರಿಲಯನ್ಸ್ ರಿಟೇಲ್ ವೆಂಚರ್ ನ ಸಬ್ಸಿಡರಿ ಕಂಪನಿ ಆಗಿರುವಂತಹ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ಗಳನ್ನ FMCG ಪೋರ್ಟ್ಫೋಲಿಯೋ ಅಂಡರ್ ಅಲ್ಲಿ ಲಾಂಚ್ ಮಾಡುವಂತ ಪ್ಲಾನ್ಸ್ ಗಳನ್ನ ಹೊಂದಿದ್ದಾರೆ. ಹಾಗೆ FMCG ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡಬೇಕು ಅನ್ನೋದು ರಿಲಯನ್ಸ್ ನ ಒಂದು ವ್ಯೂ ಆಗಿರುತ್ತೆ.
ರಿಲಯನ್ಸ್ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 1%ಗೂ ಹೆಚ್ಚಿನ ಕರೆಕ್ಷನ್ ರಿಲಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಬರ್ನ್ಸ್ಟೈನ್ ಬ್ರೋಕರೇಜ್ ವಿಪ್ರೋ ಸ್ಟಾಕ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಹಾಗೇನೆ L&T ಟೆಕ್ನಾಲಜಿ ಸರ್ವಿಸಸ್ ಅನ್ನ ಕೂಡ ಇವರು ಡೌನ್ ಗ್ರೇಡ್ ಮಾಡಿದ್ದಾರೆ. IT ಸೆಗ್ಮೆಂಟ್ ನಲ್ಲಿ ಸ್ವಲ್ಪ ವೀಕ್ನೆಸ್ ನಮಗೆ ಮುಂದಿನ ದಿನಗಳಲ್ಲಿ ನೋಡೋದಕ್ಕೆ ಸಿಗಬಹುದು. ಹಾಗೆ ವಿಪ್ರೋ ಮತ್ತೆ L&T ಟೆಕ್ನಾಲಜಿ ಸರ್ವಿಸಸ್ ಅಷ್ಟು ಒಳ್ಳೆ ಅರ್ನಿಂಗ್ ಗ್ರೋತ್ ಅನ್ನ ತೋರಿಸುವಂತ ಚಾನ್ಸಸ್ ಕಡಿಮೆ ಇದೆ ಅನ್ನೋದು ಬರ್ನ್ಸ್ಟೈನ್ ಒಂದು ವ್ಯೂ ಆಗಿರುತ್ತೆ. ಅದರಿಂದ ಅವರು ವಿಪ್ರೋನಲ್ಲಿ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ನೋಡ್ಬೇಕಾಗುತ್ತೆ, ವಿಪ್ರೋ ಅಷ್ಟು ಒಳ್ಳೆ ಅರ್ನಿಂಗ್ ಗ್ರೋತ್ ಅನ್ನ ತೋರಿಸ್ತಿಲ್ಲ ಕಳೆದ 2-3 ಕ್ವಾರ್ಟರ್ಗಳಿಂದ. ಸೊ ವಿಪ್ರೋನಲ್ಲಿ ಅಷ್ಟು ಅರ್ನಿಂಗ್ ಗ್ರೋತ್ ಆಗ್ತಿಲ್ಲ ಅಂತ ಅನ್ನಿಸ್ದಾಗ ನೀವು ವಿಪ್ರೋನಿಂದ ಇನ್ಫೋಸಿಸ್ ಅಥವಾ TCSಗೆ ಮೂವ್ ಆಗುವಂತ ಆಲೋಚನೆ ಕೂಡ ಮಾಡಬಹುದಾಗುತ್ತೆ. ವಿಪ್ರೋ ಈಗಲೂ ಕೂಡ 52 ವೀಕ್ ಲೋ ಹತ್ರ ಟ್ರೇಡ್ ಆಗ್ತದೆ. 360 ಪ್ರೈಸ್ ನಲ್ಲಿ ಈಗ ವಿಪ್ರೋ ಟ್ರೇಡ್ ಆಗ್ತಾ ಇದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.